ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ನ ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ರೆಮಿಡಿ ಬಂದು ತುಂಬ ಒಳ್ಳೆಯ ರೆಮಿಡಿ. ನಿಮಗೆ ಏನೇ ತಾಗಿದ್ರೂ ಕೂಡ ಕೆಟ್ಟ ದೃಷ್ಟಿಯಾಗಿರಲಿ ಅಥವಾ ನೆಗೆಟಿವ್ ಎನರ್ಜಿಗಳು ತುಂಬ ಇದೆ ಅಂದಾಗ ಅಥವಾ ನಿಮಗೆ ದುಶ್ಮನ್ಗಳು ಯಾರೇ ಆಗದೇ ಇರೋ ಶತ್ರುಗಳು ನಿಮ್ಗೆ ಏನೇ ಒಂದು ಕೆಟ್ಟದು ಬಯಸಿದಾಗ ಇದು ಬಂದು ನಿಮಗೆ ತುಂಬ ಸೇಫ್ಟಿ ಪರ್ಪಸ್ ನಿಮಗೆ ಮುನ್ಸೂಚನೆ ಕೊಡುತ್ತೆ. ಮುಂದಾಗಿ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಆಗಿದೆಯಾ ಆಗಿಲ್ಲ ಅನ್ನೋದು ಒಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಇದು ಚೆಕ್ ಮಾಡಿ ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ, ಓ ಇದು ಆಗಿದೆಯೇ ಆಗಿಲ್ಲ, ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಳೋಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಪ್ಲೀಸ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೀವಾಗಿ. ಮತ್ತು ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದನ್ನು ಕಟ್ಟಿದ ಮೇಲೆ ಇನ್ಸ್ಟೆಂಟಾಗಿ ರಿಸಲ್ಟ್ ತುಂಬ 1 ದಿನ 2 ದಿನ 7 ಡೇಸ್ಗೆಲ್ಲ ರಿಸಲ್ಟ್ ಬರ್ತಾ ಇದೆ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದಕ್ಕೆ ಕಟ್ಟುವ ವಿಧಾನ ಆಗಿರಲಿ, ಟೈಮಿಂಗ್ಸ್ ಆಗಿರಲಿ, ಮತ್ತು 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ನಾನು ಕೂಡ ದುವಾ ಮಾಡಿ ಕಳಿಸಿರ್ತೀನಿ. ಅದರಿಂದಲೇ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ದುವಾ ಮಾಡಿ ಕಳಿಸೋದ್ರಿಂದ ಮತ್ತು ನಾನು ಹೇಳೋ 7 ಡೇಸ್ ಸೀಕ್ರೆಟ್ ಏನಿದೆ ಅದರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಸರಿನಾ? ಇದು ಕಟ್ಟುವ ವಿಧಾನ ಆಗಿರಲಿ ಅಥವಾ ಇದು ಹೇಗೆ ಇಡಬೇಕು, 7 ಡೇಸ್ ಮೆಥಡ್ ಎಲ್ಲಿ ಕಟ್ಟಬೇಕು, ಪ್ರತಿಯೊಂದು ಕೂಡ ನಾನು ಹೇಳ್ಕೊಡ್ತೀನಿ. ಇದ್ರ ಫುಲ್ ಸೆಟ್ಟೇ ನಿಮಗೆ ಬರುತ್ತೆ. ಇದು ಸ್ಫಟಿಕ ಸ್ಟೋನ್ ಬರುತ್ತೆ, ಕಟ್ಟೋದಕ್ಕೆ ಹ್ಯಾಂಗಿಂಗ್ ಬರುತ್ತೆ, ಎಕ್ಸ್ಟ್ರಾ ಸ್ಫಟಿಕ ಪೌಡರ್ ಬರುತ್ತೆ. ಓಕೆ, ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಕಟ್ಟಿ ತುಂಬ ಒಳ್ಳೆ ಸೇಫ್ಟಿ ಪರ್ಪಸ್ ಮತ್ತು ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರು ಕೂಡ ಬೇಗ ಅಬ್ಸರ್ವ್ ಮಾಡಿಕೊಂಡು ಮನೇಲಿರೋರ್ಗೂ ಕೂಡ ಏನೂ ಕೂಡ ತಗೊಳ್ಳೋದಿಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಅಂಗಡಿಗೆ, ಶಾಪಿಗೆ ಅಥವಾ ಚಿಕ್ಕ ಪುಟ್ಟ ವ್ಯಾಪಾರ ಸ್ಥಳದಲ್ಲಿ ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ, ಮನಿ ಅಟ್ರಾಕ್ಷನ್ ಆಗುತ್ತೆ. ಮೇನಾಗಿ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ ಮಾಡಿಕೊಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ನೋಡಿ, ಈ ಥರ ನಾವು ಇಟ್ಕೊಂಡಿದ್ದೀವಿ. ಇದೇನಪ್ಪ ಏನು ಅಂತ ಕೇಳಿರ್ಬೋದು. ಮನೆಯಲ್ಲಿ ನಾನು ಯಾವಾಗಲೂ ಇದನ್ನು ಇಟ್ಟಿರ್ತೀನಿ. ನಾನು ವಿಡಿಯೋ ಮಾಡಬೇಕಾದ್ರೆ ನೀವು ಗಮನಿಸಿರ್ತೀರ ಅಲ್ವಾ. ಇದು ಬಂದು ನಿಂಬೆಹಣ್ಣು. ಒಂದು ಗ್ಲಾಸಿನ ಲೋಟದಲ್ಲಿ ನೀರನ್ನ, ಶುದ್ಧ ನೀರು ಹಾಕಿ ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಹಾಕಿ ಇಟ್ಟಿರ್ತೀರಿ. ಸರಿನಾ? ಇದು ಬಂದು ನೋಡಿ 24 ಅವರ್ಸಲ್ಲಿ ಇದು ಬಂದು ನಿಮಗೆ ಕೆಟ್ಟ ಸ್ಮೆಲ್ ಆಗಿರಲಿ, ಕೊಳ್ತೋಗಿರೋದಾಗಿರಲಿ, ಏನೇ ಒಂದು ಆಗಿದ್ರೂ ಕೂಡ ಅದು ಬಂದು ನಿಮಗೆ ಮನೇಲಿ ಏನೋ ನೆಗೆಟಿವ್ ಎನರ್ಜಿ ಇದೆ, ಈ ಮನೇಲಿ ಏನೋ ಒಂದು ಕೆಟ್ಟ ದೃಷ್ಟಿ ಆಗಿರಲಿ, ಏನೇ ಯಾರೇ ಮಾಡಿಸಿದ್ರಾಗಿರಲಿ ಅನ್ನೋದು ಮುನ್ಸೂಚನೆ ಇದು ಬಂದು ಕೊಡುತ್ತೆ. ಸರಿನಾ? ಇಲ್ಲ ಅಂದರೆ 1 ವಾರ ಆದರೂ ಕೂಡ ಏನೂ ಆಗಲ್ಲ. ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇಲ್ಲ, ಏನೂ ಇಲ್ಲ, ಚೆನ್ನಾಗೇ ಇದ್ದೀವಿ ಅಂತ ಹೇಳಿದ್ರೆ 1 ವಾರ ಆದರೂ ಕೂಡ ಏನೂ ಕೂಡ ಆಗೋದಿಲ್ಲ, ಹಾಗೆ ಇರುತ್ತೆ. ಬಟ್ ನೋಡಿ, ಇದು ಆಲ್ರೆಡಿ ನಾನು ನೆನ್ನೆ ಹಾಕಿಟ್ಟಿದ್ದೀನಿ. ಬೆಳಗ್ಗೆವರೆಗೇ ಇದು ಬಂದು ಫುಲ್ಲು ಸ್ಮೆಲ್ ಬರ್ತಾ ಇದೆ, ಕೊಳ್ತೋದಂಗೆ ಇದೆ. ಇದನ್ನು ನಾನು ಮತ್ತೆ ಇದನ್ನು ನೀರು ಮತ್ತು ನಿಂಬೆಹಣ್ಣನ್ನು ಚೇಂಜ್ ಮಾಡಬೇಕಾಗುತ್ತೆ. ಇದು ಬಂದು ಮುನ್ಸೂಚನೆ, ಇದನ್ನು ಕೂಡ ಮುನ್ಸೂಚನೆ. ಎಲ್ಲರ ಮನೆ ಆಗಿರಲಿ, ಶಾಪ್ ಆಗಿರಲಿ ಇಡಬೇಕು. ಇದನ್ನು ತುಂಬ ಕಡೆ ನೋಡಿದ್ದೀರಾ, ಬಟ್ ಯಾರೂ ಕೂಡ ಪ್ರಯತ್ನ ಮಾಡಿರಲ್ಲ, ಇದ್ರ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಮಾಡಿ ಹಾಲ್ ಏನಿದೆ ಹಾಲಿನ ಮುಂಭಾಗದಲ್ಲಿ ಈ ಥರ ಇಟ್ಬಿಡಿ. ಇವಾಗ TV ಯೂನಿಟ್ ಇದೆ ಅಂದ್ಕೊಳ್ಳಿ, ಈ ಥರ ಎಲ್ಲರಿಗೂ ಕಾಣೋ ರೀತಿ ಇಟ್ಕೊಳ್ಳಿ. ಸರಿನಾ? ಇಲ್ಲಾಂದರೆ ಫೋಟೋ, ದೇವ್ರ ಫೋಟೋ ಎಲ್ಲ ಒಂದು ಕಡೆ ಹಾಲಲ್ಲಿ ಎಲ್ಲರಿಗೂ ಎದುರುಗಡೆ ಕಾಣೋ ರೀತಿ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಕೂಡ ಮೇನಾಗಿ ಮುಖ್ಯವಾದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ. 100% ರಿಸಲ್ಟ್ ಅನ್ನೋದು ಸಿಗುತ್ತೆ ಇದರಲ್ಲಿ. ನಿಮಗೆ ಆಲ್ಮೋಸ್ಟ್ ನಿಮಗೆ 24 ಅವರ್ಸಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗೋಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇದು ಬಂದು ಪ್ಲಾಸ್ಟಿಕ್ ಅಲ್ಲ, ಇದು ಪೇಪರ್ ಗ್ಲಾಸ್ ಇದು. ಸರಿನಾ? ನಿಮ್ಮ ಹತ್ರ ಈ ಥರ ಗ್ಲಾಸ್ ಬೌಲ್ ಇದ್ದರೆ ತಗೊಳ್ಳಿ. ಅಥವಾ ಗ್ಲಾಸ್ ಬೌಲ್ ತುಂಬ ಇಲ್ಲ ನಮ್ಮ ಹತ್ರ ಅಂತ ಹೇಳಿದಾಗ
ಈ ಥರ ಪೇಪರ್ ಬೌಲ್ಸ್ ಏನಿದೆ, ಈ ಥರ ಪೇಪರ್ ಬೌಲ್ಸ್ನ ಇಟ್ಟು ನೀವು ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಏನು, ನಮ್ಮ ಮನೇಲಿ ಎಲ್ಲ ಸರಿಯಾಗಿದೆ ಇದೆಯಾ, ಅಥವಾ ನೆಗೆಟಿವ್ ಎನರ್ಜಿಗಳಿದೆಯಾ, ಅಥವಾ ಕೆಟ್ಟ ದೃಷ್ಟಿ ಆಗಿದೆಯಾ, ಏನೋ ಒಂದು ಕೆಟ್ಟದು ನಮ್ಮ ಮನೇಲಿ ಆಗುತ್ತೆ ಅಂತ ಹೇಳಿದ್ರೆ ಇದು ಬಂದು ನಮಗೆ ಮುನ್ಸೂಚನೆ ನೀಡುತ್ತೆ. ಯಾವ ರೀತಿ ಏನು ಅನ್ನೋದು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಇದರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಮತ್ತು 24 ಅವರ್ಸಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಇದು ಬಂದು ನೋಡಿ, ಉಪ್ಪು, ಕಲ್ಲುಪ್ಪು ಏನಿದೆ, ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಮನೆಯಲ್ಲೇ ಇರೋದು ಅಂತ ಏನೂ ಇಲ್ಲ. ಹೊಸ ಪ್ಯಾಕೆಟ್ ತೊಗೊಂಡು ಬಂದು ನೀವು ರೆಮಿಡಿಗೆ ಅಂತಲೇ ಇಟ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕಲ್ಲುಪ್ಪಿಂದ ತುಂಬ ರೆಮಿಡೀಸ್ನ ನಾನು ತೋರಿಸಿದ್ದೀನಿ. ಅದಕ್ಕೇ ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಬಂದು 4 ಪೇಪರ್ ಲೋಟದಲ್ಲಿ ನಾನು ಈ ಥರ ಉಪ್ಪನ್ನು ತುಂಬಿಟ್ಟಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ನಮಗೆ ಏನೋ ಕೆಟ್ಟದಾಗಿದೆ ಅಂತ ನಿಮಗೆ ಡೌಟ್ ಆಗಿರಲಿ, ಏನೇ ಒಂದು ಆಗಿದ್ರೂ ಕೂಡ ಇದನ್ನು ಈ ರೆಮಿಡಿ ಈ ಥರ ಮಾಡಿ. ಅದು ಹೇಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಕೇಳ್ಬೋದು. ನಮಗೆ ದೃಷ್ಟಿ ತಾಗಿದ್ರೆ, ಅಥವಾ ನೆಗೆಟಿವ್ ಎನರ್ಜಿ ಇದ್ದಾಗ, ಇಲ್ಲ ಯಾರೋ ನಮ್ಮ ಶತ್ರುಗಳು ಏನಾದರೂ ನಮಗೆ ಆಗದೆ ಇರೋರು ಏನಾದರೂ ಮಾಡಿಸಿದಾಗ ನಮಗೆ ಈ ಥರ ಮುನ್ಸೂಚನೆಗಳು ನೀಡುತ್ತೆ. ಮನೆಯಲ್ಲಿ ಬಂದು ತುಂಬ ಕಷ್ಟಗಳು ಬರುತ್ತೆ. ಸರಿನಾ? ತುಂಬ ಮೇಯ್ನಾಗಿ ಕಷ್ಟಗಳು ಬರುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ, ಮತ್ತು ಏನೇ ಕೆಲಸ ಕೂಡ ಆಗೋದಿಲ್ಲ. ಆಗೋದು ಕೂಡ ಕಂಪಲ್ಸರಿ 100% ಹಾಗೇ ಆಗುತ್ತೆ ಅಂತ ಅನ್ಕೋತೀವಿ, ಅದು ಕೂಡ ಆಗೋದಿಲ್ಲ. ಮತ್ತು ಇನ್ನೊಂದು ಬಂದು ಯಾವಾಗಲೂ ಮನೇಲಿ ಸೋಂಬೇರಿತನ, ಏನು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ, ಮಲಗಬೇಕು ಅನಿಸುತ್ತೆ. ಇನ್ನೊಂದು ಮತ್ತು ಕೋಪ ಜಾಸ್ತಿ, ತುಂಬ ಕೋಪ ಬರುತ್ತೆ. ಯಾರು ಏನೇ ಮಾತಾಡಿದ್ರು ಮಕ್ಕಳ ಮೇಲೆ, ಗಂಡ ಮೇಲೆ, ಮನೆ ಫ್ಯಾಮಿಲಿಗಳ ಮೇಲೆ ತುಂಬ ಕೋಪ ಮಾಡ್ಕೋತಾ ಇರ್ತೀವಿ, ಸುಮ್ಮನೆ ಬೈತಾ ಇರ್ತೀವಿ, ಕೆಟ್ಟ ಪದನ ಉಪಯೋಗಿಸ್ತಾ ಇರ್ತೀವಿ. ಆ ಥರ ಎಲ್ಲ ಆಗುತ್ತೆ. ಸರಿನಾ? ನೆಗೆಟಿವ್ ಎನರ್ಜಿ ಅಥವಾ ಏನೇ ಒಂದು ಕೆಟ್ಟದಿದ್ದಾಗ ಆ ಥರ ಎಲ್ಲ ಆಗುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ, ನಾನು ಹೇಳ್ದಂಗೆ ಏನೇ ಕೆಲಸ ಆಗಬೇಕು ಅನ್ನೋದು ಕೂಡ ಆಗೋದಿಲ್ಲ. ಈಗ ಏನೋ ಒಂದು, ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ನಾವು ನಮಾಜ್ ಮಾಡಬೇಕು, ಅಥವಾ ಕ್ರಿಶ್ಚಿಯನ್ ಎಲ್ಲೋ ಚರ್ಚಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಹೋಗೋ ಟೈಮಲ್ಲಿ ಮನಸ್ಸೇ ಆಗೋದಿಲ್ಲ. ಹೋಗೋಕ್ಕಾಗ್ತಾ ಇಲ್ಲ, ಏನೋ ಹುಷಾರಿಲ್ಲ, ತಲೆನೋವು, ಮೈಕೈ ನೋವು, ಸುಸ್ತಾಗ್ತಾಯಿದೆ ಅಂದ್ಕೊಂಡು ಹೋಗೋದನ್ನ ನಾವು ಮರೆಮಾಚ್ತೀವಿ, ಹೋಗೋದನ್ನ ಬಿಡ್ತೀವಿ. ನಾವು ಫಸ್ಟು ಅದನ್ನು ಮಾಡ್ತೀವಿ. ನಾವು ಹೋದರೆ ತಾನೇ ನಾವು ಪಾಸಿಟಿವ್ ಆಗೋದು ಮತ್ತು ಚೆನ್ನಾಗಿ ಆಗೋಗೋದು. ಹಾಗಾಗಿ ಅದನ್ನು ನಿಲ್ಲಿಸ್ತೀವಿ, ಹೋಗೋದನ್ನು ಆ ರೀತಿ ಮಾಡ್ಕೊಂಡು ಬರ್ತೀವಿ. ಎಲ್ಲ ಧರ್ಮದವ್ರಿಗೂ ಇದೇ ರೀತಿ ಆಗುತ್ತೆ. ಆ ಥರ ಎಲ್ಲ ಆದಾಗ ನಾವು ತಿಳ್ಕೊಬೇಕು, ಈ ಥರ ಆಗಿದೆ ನಮಗೆ, ಇದಕ್ಕೆ ಪರಿಹಾರ ಏನು, ಆಗಿದೆಯಾ, 100% ಆಗಿದೆಯೋ ಆಗಿಲ್ವೋ ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಇದನ್ನು ಕಪ್ ಲೋಟ ಏನಿದೆ, ಇದನ್ನು 4, ಇವಾಗ ಮನೆ ಏನಿದೆ, ಒಂದು ಮನೇಲಿ 4 ಮೂಲೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? 4 ಮೂಲೆಯಲ್ಲೂ ಕೂಡ ಈ ರೀತಿ ಇಡಬೇಕು. ಇವಾಗ 4 ಮೂಲೆ ಹಾಲಂದರೆ ಹೀಗೆ ಈ ಥರ 4 ಮೂಲೆಯಲ್ಲೂ ಕೂಡ ಒಂದೊಂದನ್ನು ಇಡಬೇಕು. ಇದು ಬಂದು ಯಾವ ವಾರ ಮಾಡ್ತೀರಾ ಅನ್ನೋದು ಕೂಡ, ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯೆ ನಾಳೆ, ಹುಣ್ಣಿಮೆ ನಾಳೆ ಅನ್ನೋದು ಕೂಡ ಮಾಡ್ಬೋದು. ತುಂಬ ಬೆನಿಫಿಟ್ಸ್ ಇರುತ್ತೆ. ಆವಾಗ ನಿಮಗೆ ತುಂಬ ಬೇಗ ರಿಸಲ್ಟ್ ಗೊತ್ತಾಗೋಗುತ್ತೆ. ಅಥವಾ ಇಲ್ಲ ನಮ್ಗೆ ಇವಾಗ ತುಂಬ ದಿನಗಳಿದೆ, ಆವಾಗಲೂ ಕೂಡ ಮಾಡ್ತೀವಿ, ಇವಾಗಲೂ ಕೂಡ ಮಾಡ್ತೀವಿ ಅಂತ ಹೇಳಿದಾಗ ಇದನ್ನು ಬಂದು ಮಂಗಳವಾರ ಮಾಡ್ಬೋದು ಅಥವಾ ಗುರುವಾರ ಮಾಡ್ಬೋದು. ಮಂಗಳವಾರ ದಿನ ಕೂಡ ಮಾಡಿ, ಗುರುವಾರ ದಿನವೂ ಕೂಡ ಮಾಡ್ಬೋದು. ಇದನ್ನು ಈ ಥರ ಮಾಡಿ 4 ಮೂಲೆಯಲ್ಲೂ ಒಂದೊಂದನ್ನು ಇಟ್ಟು 24 ಅವರ್ಸ್ ಆದಮೇಲೆ ಇದನ್ನು ತೆಗೆದು ನೋಡಿದಾಗ ಇದು ಬಂದು ಸ್ವಲ್ಪ ಕಲರ್ಸ್ ಬಂದಿರುತ್ತೆ, ಬ್ರೌನ್ ಕಲರ್ ಬಂದಿರುತ್ತೆ, ಅಥವಾ ಫುಲ್ಲು ಜಾಸ್ತಿ ಇದ್ದಾಗ ಬ್ಲ್ಯಾಕ್ ಥರ ಆಗೋಗಿರುತ್ತೆ. ಒಂಥರ ಉಪ್ಪಿನ, ಇವಾಗ ನೋಡಿ ಎಷ್ಟು ವೈಟ್ ಇದೆ ಅಲ್ವಾ ಉಪ್ಪು, ಇಷ್ಟು ವೈಟ್ ಇದೆಯಲ್ಲ, ಇಷ್ಟು ವೈಟ್ ಇರೋದಿಲ್ಲ, ತುಂಬ ಬ್ರೌನ್ ಕಲರ್ ಆಗುತ್ತೆ. ಅಥವಾ ನೀರು ಬಿಟ್ಕೊಳ್ಳುತ್ತೆ. ಇದು ಬಂದು ನೀರು ಬಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಬಂದು ಪೇಪರಲ್ಲಿ ಇಟ್ಟಿರೋದ್ರಿಂದ ನೀರು ಬಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀರು ಫುಲ್ ನೀರಾಗೋಗುತ್ತೆ. ಅಥವಾ ಏನೋ ಒಂದು ಸೂಚನೆ ತೋರಿಸುತ್ತೆ ಇದರಲ್ಲಿ. ನಾವು ಏನು ಇಟ್ಟಿರ್ತೀವಿ, ಇಡಬೇಕಾದ್ರೆ ನೋಡಿ ಇಷ್ಟು ಒಳ್ಳೆ ಉಪ್ಪನ್ನು ನಾವು ಇಟ್ಟಿರ್ತೀವಿ, ಶುದ್ಧವಾಗಿರೋದನ್ನ. ಆದರೆ ಬಟ್ 24 ಅವರ್ಸಲ್ಲಿ ನಾವು ಇಟ್ಟಿದ್ದು ಆದಮೇಲೆ ಇದನ್ನು ತೆಗೆದು ನೋಡಿದಾಗ ನಮಗೆ ಈ ಥರ ಕಲರ್ ಸಿಗೋದಿಲ್ಲ. ಯಾಕೆ ಅಂದರೆ ಇದು ನಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಇದರಲ್ಲಿ ಬಂದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇದ್ರ ಕಲರ್ ಚೇಂಜ್ ಆಗುತ್ತೆ,
ಬ್ಲ್ಯಾಕ್ ಕಲರ್ ಆಗುತ್ತೆ, ಬ್ರೌನ್ ಕಲರ್ ಆಗುತ್ತೆ, ಈ ಥರ ಕಲರ್ ಚೇಂಜ್ ಆಗುತ್ತೆ ಅಥವಾ ನೀರು ಬಿಡುತ್ತೆ. ಇದರಲ್ಲಿ ಯಾವುದೋ ಒಂದು ನಿಮಗೆ ಸೂಚನೆ ಅನ್ನೋದು ಸಿಗುತ್ತೆ. ನೋಡಿ, ಚೆಕ್ ಮಾಡಲೇಬೇಕು ನೀವು. ಇದು ಬಂದು ಇವಾಗ ಮಾಡಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಇದನ್ನು ಮಾಡಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಟ್ ನೀವೇ ತಿಳ್ಕೊಳ್ಳಿ ಇದು ಏನಾಗಿದೆ, ನಮ್ಮನೇಲಿ ಹೌದಾ ಇದೆಯಾ ಇಲ್ವಾ ಅನ್ನೋದು ನೀವೇ ತಿಳ್ಕೊಬೋದು. ಬೇರೆಯವ್ರ ಹತ್ರ ಹೋಗಿ ಹಣ ಖರ್ಚು ಮಾಡಿ ಆಗಿದೆಯೋ ಆಗಿಲ್ವೋ ಅಂತ ಕೇಳೋಕ್ಕೆ ಬದಲು ನಮ್ಮ ಕೈಯಾರೆ ಝೀರೋ ಇನ್ವೆಸ್ಟ್ಮೆಂಟ್, ಅಂದರೆ ಏನು ಕೂಡ ಹಣ ಖರ್ಚು ಮಾಡೋ ಹಾಗಿರಲ್ಲ, ಮನೆಗಳಲ್ಲೇ ನಾವು ಇದನ್ನೆಲ್ಲ ಮಾಡ್ಕೋಬೋದಲ್ವ. ಹಾಗಾಗಿ ಯಾರ ಹತ್ರನೂ ಹೋಗಿ ನೀವು 1,000 2,000 5,000 ಕೊಟ್ಟು ಇದನ್ನೆಲ್ಲ ಕೇಳಿ ಸುಮ್ಮನೆ ದುಡ್ಡು ಕಳ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಮಾಡಿ, ಪರಿಹಾರನೂ ಕೂಡ ಮನೆಯಲ್ಲೇ ಮಾಡಿ. ಉಪ್ಪಿಂದನೇ ನಿಮಗೆ ಮುನ್ಸೂಚನೆ, ಉಪ್ಪಿಂದನೇ ಪರಿಹಾರ. ಮುಂದೆ ಏನಾದರೂ ಆಗಿದೆ ಅಂತ ಗೊತ್ತಾದಾಗ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಹೇಗೆಲ್ಲ ಸಿಂಪಲ್ಲಾಗಿ, ಸಿಂಪಲ್ ಮೆಥಡಲ್ಲೇ ಮನೆಯಲ್ಲಿ ಹೇಗೆ ನಾವು ಪರಿಹಾರ ಮಾಡ್ಬೋದು, ನೆಗೆಟಿವ್ ಎನರ್ಜಿ ಹೇಗೆ ಓಡಿಸ್ಬೋದು ಮನೆಯಲ್ಲಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು, ಸರಿನಾ? ನನಗೆ ಹೇಳಿ ಸಿಸ್ಟರ್, ನೆಕ್ಸ್ಟ್ ವಿಡಿಯೋನ ಹಾಕಿ ನಮಗೆ ಬೇಕಿದೆ ಆ ವಿಡಿಯೋ ಅಂತ ಹೇಳಿದಾಗ ಖಂಡಿತ ಆ ವಿಡಿಯೋನ ನಾನು ಹೇಳ್ಕೊಡ್ತೀನಿ. ಇಷ್ಟು ಬಂದು ಮುನ್ಸೂಚನೆ ನೀಡುವಂತಹ ವಸ್ತುಗಳನ್ನು ನಾನು ಮಾಡ್ತೀನಿ, ನೀವು ಮಾಡಿ. ನಂಬಿಕೆ ಇದ್ದರೆ ಖಂಡಿತ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲಿ. ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದು ಕೂಡ ನನಗೆ ಹೇಳಿ, ಸರಿನಾ? ಮತ್ತು ಸ್ಫಟಿಕನೂ ಕೂಡ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟು ಜನಕ್ಕೆ ಇಷ್ಟು ಒಳ್ಳೇದಾಗ್ತಾಯಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಾಯಿದೆ, ಮನಿ ಅಟ್ರಾಕ್ಷನ್ ಆಗ್ತಾಯಿದೆ. ಯಾವ ರೀತಿ ಅಟ್ರಾಕ್ಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡೇ ಇರಲ್ಲ, ಆ ರೀತಿ ಮನಿ ಅಟ್ರಾಕ್ಷನ್ ಅನ್ನೋದು ಆಗ್ತಾಯಿದೆ ಇದರಿಂದ. ಅಷ್ಟು ಒಳ್ಳೆ. ಇವಾಗ ನೋಡಿ, ನಾವು ಏನೂ ನಮ್ಮ ಕೈಲಿ ಆಗೋದೇ ಇಲ್ಲ, ಸಾಲ ಜಾಸ್ತಿ ಆಗಿದೆ, ಯಾವುದೋ ಸಾಯ್ಬೇಕಪ್ಪ ಆಗ್ತಾನೇ ಇಲ್ಲ, ಜೀವನೇ ಕಳ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವರು ಕೂಡ ಇದನ್ನು ಕಟ್ಟಿದ ಮೇಲೆ ಜಸ್ಟ್ ನಿಮಗೆ 1 ವಾರ 15 ದಿನದಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಏನಕ್ಕಾದರೂ ನಾನು ಆ ಥರ ಅಂದ್ಕೊಂಡಿದ್ನ, ಇಷ್ಟು ಸಿಂಪಲ್ ಸಿಲ್ಲಿ ಇದಕ್ಕೆಲ್ಲ ನಾನು ಅಂದ್ಕೊಂಡಿದ್ನ, ಇದು ಯಾಕೆ ನನಗೆ ಮೊದಲೇ ಸಿಗಲಿಲ್ಲ? ಈ ವಿಡಿಯೋ ಸಿಕ್ಕಿದ ಮೇಲೆ ನನಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೆ ಕೆಲಸ ಆಗ್ತಾಯಿದೆ, ಮನಿ ಅಟ್ರಾಕ್ಷನ್ ಆಗ್ತಾಯಿದೆ, ಅಂಗಡಿಗಳಲ್ಲಿಟ್ಟರೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾಯಿದ್ದಾರೆ, ಒಳ್ಳೊಳ್ಳೆ ವ್ಯಾಪಾರ ಆಗ್ತಾಯಿದೆ ಅಂತನೆಲ್ಲ ಕಸ್ಟಮರ್ ಹೇಳ್ತಾ ಇದ್ದಾರೆ. ಹೌದು, ಅದಕ್ಕೇ ನಾನು ಹೇಳೋದು, ಇದನ್ನು ಕಟ್ಟಿ ನೋಡಿ, ಒನ್ಸ್ ಟೈಮ್ ಕಟ್ಟಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇದು ಏನು ಅಂತ, ಇದ್ರ ಶಕ್ತಿ ಏನು ಅಂತ, ಇದು ಎಷ್ಟು ಪವರ್ಫುಲ್ ಅಂತ ಅರ್ಥ ಆಗುತ್ತೆ. ಬೇಕು ಅಂದರೆ ಆರ್ಡರ್ ಮಾಡ್ಕೊಂಡಿದ್ದೀರಿ. ಇದ್ರ ಮೆಥಡ್ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಮನೆಯಲ್ಲಿ ಅಥವಾ ಅಂಗಡಿ ಶಾಪ್ಗಳಲ್ಲಿ ಮಾಡಿ. ಬೇರೆ ಬೇರೆ ವಿಧಾನಗಳಿರುತ್ತೆ, ಮನೆಗೆ ಬೇರೆ, ಶಾಪಿಗೆ ಬೇರೆ, ವೆಹಿಕಲ್ಸ್ಗೆ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ವಿಧಾನಗಳಿರುತ್ತೆ. ಅದೇ ರೀತಿ ನಾನು ಹೇಳ್ಕೊಡ್ತೀನಿ. ಯಾವುದಕ್ಕೆ ನೀವು ಪರ್ಚೇಸ್ ಮಾಡಿರ್ತೀರಾ ಅದಕ್ಕೆ ನಾನು ಹೇಳ್ಕೊಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.